ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದುಬಿಟ್ಟು ಏನೆಲ್ಲ ಸ್ಪೆಷಲ್ ಇರ್ಬೋದು ಅಂತ ಅಂದ್ಕೊಳ್ತಿರ್ಬೋದಲ್ವ ತಮ್ಮನೇಲೆಲ್ಲ ನೋಡಿಬಿಟ್ಟು. ಸೊ ಇದು ನಾವು ಮನೇಲಿ ಒಂದು ಫಂಕ್ಷನ್ನು ಹಾಗೆ ಅಂತ ಹೇಳ್ತಾ ಇದ್ದೆ ಮೊದಲೇ. ಏನು ಫಂಕ್ಷನ್ನು ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದು ಬಂದುಬಿಟ್ಟು ಹೊಸಪೇಟಲ್ಲಿ ಅಕ್ಕನ ಮಕ್ಕಳದ್ದು ಇಬ್ಬರದು ಕೂಡ ಸ್ಪೆಷಲ್ ಇವೆಂಟ್ ಎಲ್ಲ ಇತ್ತು. ನಮ್ಮ ಧೃತಿದು ನಾರಿದಟ್ಟಿ ಫಂಕ್ಷನ್ನು, ಹಾಗೆ ನಮ್ಮ ಚೋಟುದು ನೇಮ್ ರಿವೀಲ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನಾವು ಮಾತ್ರ ಜಸ್ಟ್ ಫ್ಯಾಮಿಲಿನಲ್ಲಿ ನೇಮ್ ಅನ್ನೋ ಥರ ಹೇಳ್ಕೊಂಡಿದ್ವಿ ಅಷ್ಟೇ, ಇದೇ ನೇಮ್ ಅಂತ ಹೇಳ್ಬಿಟ್ಟು. ಈಗ ಅದನ್ನು ರಿವೀಲ್ ಮಾಡುವಂಥ ದಿನ ಫೈನಲ್ ಆಗಿ ಬಂದಿದೆ. ಸೊ ಅದಾಗಿದ್ದ ನಂತರ ಇದು ಫಸ್ಟು ಮನೆಯಲ್ಲಿ ಅರಿಶಿನ ಶಾಸ್ತ್ರ ನಾರಿದಟ್ಟಿ ಫಂಕ್ಷನಲ್ಲಿ ಮಾಡುವಂಥದ್ದು. ಧೃತಿ ಇಲ್ಲಿ ರೆಡಿಯಾಗಿದ್ದಾಳೆ. ಅದು ಕರಿ ಕಂಬಳಿ ಮೇಲೆ ಅಕ್ಕಿಯನ್ನು ಹಾಕಿ ಒಂದು ಮೊದಲೇ ಕಾರಣ ಏನೇ ಆಗಲಿ, ಯಾವುದೇ ಒಂದು ಕಾರಣ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಆ ಥರ ಶಾಶಿ ಕಟ್ಟಿ ಅಂತ ಹಾಕೋದು ಪದ್ಧತಿ ಇದೆ. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮುತ್ತೈದೆಯರು ಸೇರಿ ಮೊದಲು ಅದನ್ನು ರೆಡಿ ಮಾಡೋದು. ಅದಾಗಿದ್ದ ನಂತರ ಈ ರೀತಿ ಅಲ್ಲಿ ಕಾರಣಕ್ಕೆ ಕೂರಿಸ್ಬೇಕಾದ್ರೆ ಇದನ್ನೆಲ್ಲ ಮಾಡಿಕೊಂಡೇ ಕೂರಿಸ್ತಾರೆ. ಸೊ ನೋಡ್ತಿರ್ಬೋದು ನಮ್ಮ ಕ್ಯೂಟೀಸ್ ಎರಡೂ ರೆಡಿಯಾಗಿ ಕೂತಿದ್ದಾವೆ. ಆ್ಯಕ್ಚುಲಿ ಧೃತಿದು ಒಬ್ಳದೇ ಎದ್ದಿದ್ದು ಕಾರ್ಯಕ್ರಮ, ನಮ್ಮ ಸಮೂದು ಮುಗ್ದಿದೆ. ಬಟ್ ಏನಪ್ಪ ಮಕ್ಕಳು ಅಂತಂದರೆ ಮಾತು ಕೇಳೋದಿಲ್ಲ, ಜೊತೆಗೆ ಫ್ರೆಂಡ್ಶಿಪ್ಪಲ್ಲಿ ಬೇಕು. ಇಲ್ಲಾಂತಂದರೆ ಬೇರೆಯವ್ರು ಯಾರಾದರೂ ಅವ್ರಿಗೆ ಮಾಡ್ತಿಲ್ಲ, ನನಗೆ ಮಾತ್ರ ಯಾಕೆ ಮಾಡ್ತೀರಿ, ಅವ್ರು ಕೂತ್ರೆ ನಾನು ಕೂಡ್ತೀನಿ, ಈ ಥರ ಎಲ್ಲ ಮಾತಾಡ್ತಾವಲ್ಲ. ಸೊ ಅದೇ ಕಾರಣಕ್ಕೆ ಇವಳು ಏನು ಮಾಡ್ತಾಳೇನೋ ಅಂತ ಅಂದ್ಕೊಂಡು ಮತ್ತು ಅವಳ ಜೊತೆ ಯಾರನ್ನಾದರೂ ಕೂಡ್ಸೋಣ ಅಂತೇಳ್ಬಿಟ್ಟು ಸಮ್ಮಗೂ ಕೂಡ ನೀನು ಕೂತ್ಬಿಡಮ್ಮ, ನೀನು ಕೂತ್ರೆ ಅವಳು ಕೂಡ್ತಾಳೆ ಅಂತೇಳ್ಬಿಟ್ಟು ಅವಳನ್ನು ಕೂಡಿಸಿದ್ದಾಳೆ ನಮ್ಮಕ್ಕ. ಸಾತು ಇಲ್ಲ ಸಮ್ಮು ಜೊತೆಗಿರ್ಬೇಕು, ಅದರಲ್ಲೂ ಕೂಡ ಸಾತು ಸಮ್ಮು ಅವರು ಇದ್ದುಬಿಟ್ರೆ ಮುಗೀತು. ಹಂಗಾಗಿ ಇಲ್ಲಿ ಇವ್ರನ್ನ ಕೂಡಿಸ್ಬಿಟ್ಟು ಈಗ ಕಾರ್ಯಕ್ರಮ ಶುರು ಆಗ್ತಾಯಿದೆ. ಫಸ್ಟು ಮಕ್ಕಳಿಗೆ ಇಬ್ಬರಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ವಿಭೂತಿ ಎಲ್ಲ ಹಚ್ಚಿ ನಮ್ಮ ಟ್ರೆಡಿಷ್ನಲ್ ಏನೆಲ್ಲ ಇದೆ ನಮ್ಮ ಒಂದು ಇದರ ಪ್ರಕಾರ ನಾವು ಮಾಡ್ಕೊಳ್ತಾ ಇದ್ದೀವಿ ಮನೆಯಲ್ಲಿ. ಸೊ ಮೊದಲೆಲ್ಲ ಅವತ್ತೇ ಬೆಳಗ್ಗೆ ನಾವು ಆ್ಯಕ್ಚುಲಿ ಹೋಗಿದ್ದು, ಸಂಡೇ ಇತ್ತು ಇದು ಆ್ಯಕ್ಚುಲಿ. ಸಂಡೇ ಮಾರ್ನಿಂಗ್ ನಾವು 4 o'clock ಇಲ್ಲಿಂದ ಬಿಟ್ಟು 7-7:30 ಅಲ್ಲಿ ರೀಚ್ ಆದ್ವಿ. ಅದಾಗಿದ್ದ ನಂತರ ಸ್ವಲ್ಪ ಎಲ್ಲ ಟಿಫಿನ್ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಏನೆಲ್ಲ ರೆಡಿ ಮಾಡ್ಕೊಳ್ಳೋದು ಅದನ್ನೆಲ್ಲ ಮೊದಲೇ ಅಡ್ವಾನ್ಸ್ ಆಗಿ ಅಕ್ಕ ಮಮ್ಮಿ ಕೂಡ ಅವರು ಹೋಗಿದ್ದರು ಮೊದಲೇ, ಅವರೆಲ್ಲ ಕೂಡ ಮಾಡ್ಕೊಂಡಿದ್ರು. ಬೆಳಗ್ಗೆ ಹೋಗಿದ್ದ ನಂತರ ಆ್ಯಸ್ ಯೂಶ್ವಲ್ ನಾವು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಜೊತೆಗೆ ಟಿಫಿನ್ ಮಾಡಿಕೊಂಡು ನೆಕ್ಸ್ಟ್ ಕಾರ್ಯಕ್ರಮ ಏನು ಮಾಡೋದಿತ್ತು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ. ಸೊ ಅದಾಗಿದ್ದ ನಂತರ ಫಸ್ಟು ಇವಾಗ ಎಲ್ಲರೂ ಹಳದಿ ಶಾಸ್ತ್ರ ಅಂದ್ಕೊಂಡು ಹಳದಿ ಬಟ್ಟೆನಲ್ಲಿನೇ ಎಲ್ಲರೂ ಕೂಡ ಇವಾಗ ಮಾಡೋದಂತರೂ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಅಲ್ವಾ. ಸೊ ಅವತ್ತು ಕೂಡ ಎಲ್ಲರೂ ಹಳದಿನಲ್ಲಿನೇ ಮಿಂಚ್ತಾ ಇದ್ವಿ ಒಟ್ಟಿನಲ್ಲಿ. ಸೊ ಇವಾಗ ಕಾರ್ಯಕ್ರಮ ಫಸ್ಟು ನಾನು ಮತ್ತು ನಮ್ಮ ಮನೆಯವರು ಯಜಮಾನ್ರು ಇಬ್ಬರು ಸೇರಿಬಿಟ್ಟು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಫಸ್ಟ್ ಎಲ್ಲದು ಕೂಡ ಈ ರೀತಿಯಾಗಿ ಒಂದೊಂದೇ ಕಾರ್ಯಕ್ರಮ ಮಾಡಿಕೊಂಡು ಚೆನ್ನಾಗಾಗಿ ನಡೆಯುತ್ತಾ ಇತ್ತು. ನಮ್ಮ ರಿಲೇಟಿವ್ಸು ಎಲ್ಲ ಯಾರೆಲ್ಲ ಇದ್ದರು ಅವರು ಕೂಡ ಒಬ್ಬೊಬ್ಬರಾಗಿ ಬರೋದಕ್ಕೆ ಶುರು ಮಾಡಿದರು. ಸೊ ನಾವು ಮನೆಯೊಳವರೆಲ್ಲ ಸೇರಿಬಿಟ್ಟು ಮೊದಲೇ ಎಲ್ಲ ಪ್ರೀ ಪ್ಲ್ಯಾನ್ ಏನೆಲ್ಲ ಇತ್ತು ಅದನ್ನೆಲ್ಲ ಹೇಗೆ ಮಾಡಬೇಕು ಅಂತೇಳ್ಬಿಟ್ಟು ಅದೆಲ್ಲ ಕೂಡ ಮಾಡ್ಕೊಳ್ತಾ ಇದ್ವಿ. ಇನ್ನು ನೇಬರ್ಸ್ ಅವ್ರಿಗೆಲ್ಲ ಕೂಡ ಇನ್ವೈಟ್ ಮಾಡಿದ್ರು, ಅವರು ಕೂಡ ಬಂದಿದ್ದರು. ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡುವಾಗ ಒಂಥರ ಖುಷಿ ಚಂದ, ಎಲ್ಲರೂ ಒಂದೊಂದು ಮಾತಾಡಿಕೊಂಡು ನಗಾಡಿಕೊಂಡು ಮಾಡುವಾಗ. ಬಟ್ ಎಲ್ಲ ನಾನು ಬ್ಯಾಕ್ಗ್ರೌಂಡ್ ಎಲ್ಲ ಕೂಡ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಕಾರಣ ಏನಪ್ಪ ಅಂದರೆ ಗಜಿಬಿಜಿ ಆಗಿಬಿಟ್ಟು ನಿಮಗೆ ನೋಡೋರ್ಗೂ ಕೂಡ ಸ್ವಲ್ಪ ಆಡ್ ಅನ್ನೋ ಥರ ಇರಬಾರ್ದು ಅಂತ ಹೇಳ್ಬಿಟ್ಟು ಜಸ್ಟ್ ನೋಡಲಿಕ್ಕೆ ಮಾತ್ರ ಎಲ್ಲ ಕಾರ್ಯಕ್ರಮ ಕೂಡ ಅಚ್ಚುಕಟ್ಟಾಗಿ ಹೇಗೆಲ್ಲ ಮಾಡಿದ್ವಿ ಅಂತ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಟ್ಕೊತಾ ಹೋಗ್ತಾ ಇದ್ದೀನಿ. ಸೊ ಯಾರು ಕೂಡ ಏನೋ ಅಂದ್ಕೋಬೇಡಿ. ಸೊ ಫಸ್ಟು ನಾವು ಮಾಡಿದ ನಂತರ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೂಡ ಮಾಡ್ತಾಯಿದ್ದಾರೆ ಕಾರ್ಯಕ್ರಮವನ್ನು. ಅವರು ಕೂಡ ಇದೇ ರೀತಿ ಮಕ್ಕಳಿಗೆ ಫಸ್ಟ್ ಅರಿಶಿನ ಕುಂಕುಮ ಹಚ್ಚಿ ಅದಾಗಿದ್ದ ನಂತರ ವಿಭೂತಿ, ತಲೆಗೆ ಎಣ್ಣೆ ಹಾಕೋದು, ಮೈಗೆಲ್ಲ ಅರಿಶಿನ ಹಚ್ಚೋದು, ಅರಿಶಿನ ಶಾಸ್ತ್ರದಲ್ಲಿ ಮಾಡಿ ಆರತಿ ಮಾಡೋ ಅಂಥದ್ದು. ಈ ಥರ ಎಲ್ಲ ಪ್ರತಿಯೊಬ್ಬರು ಕೂಡ ಮಾಡಿಕೊಂಡು ಕೆಲವೊಂದಿಷ್ಟು ಫೋಟೋಗ್ರಾಫರ್ ಕೂಡ ಬಂದಿದ್ದರು. ಅವರು ಫೋಟೋಸ್ ಎಲ್ಲ ತೆಗಿತಾಯಿದ್ರು.
ಬಟ್ ನಾವು ನಮ್ಮ ಲಾಗ್ಗೋಸ್ಕರ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಸೊ ಕೆಲವೊಂದು ಟೈಮ್ ಏನಾಗುತ್ತೆ, ಕೆಲವೊಬ್ಬರಿಗೆ ಲಾಗ್ ಮಾಡುವಾಗ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಅಂದ್ಕೊಂಡು ಅಲ್ಲೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ನಾವು ತೊಗೊಂಡು ಹಾಕ್ಕೊಂಡಿರೋದು ಅಷ್ಟೇ. ಸೊ ನಮ್ಮ ಫ್ಯಾಮಿಲಿನಲ್ಲಿ ಏನೇನೆಲ್ಲ ಇದೆ ಅದನ್ನೆಲ್ಲ ನಾನು ಹಾಕ್ಕೊಳ್ತಾ ಹೋಗ್ತೀನಿ. ಯಾವುದೇ ಅಬ್ಜೆಕ್ಷನ್ ಇಲ್ಲದೇ ಇದ್ದರೆ ಮಾತ್ರ, ಇಲ್ಲ ಅಂದರೆ ಹಾಕೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಮ್ಮದು ಏನಿತ್ತು ಅದನ್ನೆಲ್ಲ ಮಾಡ್ಕೊಳ್ತಿದ್ವಿ. ಅಪ್ಪಾಜಿ ಸ್ವಲ್ಪ ಮೊಮ್ಮಕ್ಕಳಿಗೆ ಅವ್ರಿಗೆ ಕಾಡಿಸೋದು, ಅವ್ರಿಗೆ ಸ್ವಲ್ಪ ಕಿರಿಕಿರಿ ಅನ್ನೋ ಥರ ಮಾಡಿಸೋದು ಮಾಡ್ತಾನೆ ಇರ್ತಾರೆ. ಸಮ್ಮುಗೆ ಹಾಗೆ ಧೃತಿಗೆ ಇಬ್ರಿಗೂ ಅರಿಶಿನ ಹಚ್ಚುವಾಗ ಒಂದು ಸ್ವಲ್ಪ ಹಾಗೆ ಕಾಡಿಸೋದು ಅದನ್ನೆಲ್ಲ ಮಾಡ್ತಾಯಿದ್ರು. ಸೊ ಈ ಥರ ಎಲ್ಲ ಕಾರ್ಯಕ್ರಮ ನಡೀತಾ ಇತ್ತು. ಜೊತೆಗೆ ಈ ಕಡೆ ನಮ್ಮ ಅಕ್ಕ, ನಮ್ಮ ಭಾವ ಅವರು ಕೂಡ ಮಾಡ್ತಾಯಿದ್ದಾರೆ ಕಾರ್ಯಕ್ರಮವನ್ನು. ಎಲ್ಲರೂ ಒಟ್ಟಿನಲ್ಲಿ ಯಾರ್ಯಾರು ಎಲ್ಲ ಬಂದಿರ್ತಾರೆ ಎಲ್ಲರೂ ಕೂಡ ಈ ರೀತಿ ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋದು. ಆಲ್ರೆಡಿ ನೀವು ನಮ್ಮ ಸಮನ್ವಿ ನಾರಿದಟ್ಟಿ ಟೈಮಲ್ಲಿ ಕೂಡ ನೋಡಿರ್ತೀರ ಈ ಥರ ಪ್ರೋಗ್ರಾಮ್ ಸೇಮು. ಇದೇ ಥರ ನಾವು ಕೂಡ ಇಲ್ಲಿ ಮಾಡುವಾಗ ಮಾಡಿದ್ವಿ. ಈಗ ಇವ್ರದ್ದು ಕೂಡ ಅದೇ ಥರದಲ್ಲೇ ಮಾಡ್ತಾ ಇರೋದು. ಆದರೂ ಕೂಡ ಅದು ಒಂಥರ ಮೆಮೊರೇಬಲ್. ನಾವೆಲ್ಲ ಫ್ಯಾಮಿಲಿ ಎಲ್ಲ ಈ ಥರ ಸೇರಿ ಮಾಡ್ಕೊಳ್ತಾ ಇರೋದು. ನಮ್ಮ ಚೋಟು ಧನ್ಯ ಅವಳು ಕೂಡ ಹಳದಿ ಡ್ರೆಸ್ಸಲ್ಲಿ ರೆಡಿ ಮಾಡಿಸಿ ಅವಳು ಕೂಡ ಫಂಕ್ಷನಲ್ಲಿ ಮಿಂಚೋ ಥರ ಇರಲಿ ಅಂತೇಳ್ಬಿಟ್ಟು ಅವಳಿಗೂ ಕೂಡ ಹಳದಿ ಡ್ರೆಸ್ಸೇ ರೆಡಿ ಮಾಡಿಸಿ ನಿಂತಿದೆ. ಬಟ್ ಅವಳು ಮಲಗ್ತಾ ಇತ್ತು ಆ ಟೈಮಲ್ಲಿ. ಸ್ವಲ್ಪ ಅವಳನ್ನ ಹಾಗೆ ಹೊರಗಡೆ ಒಬ್ಬೊಬ್ಬರೇ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಆಟ ಆಡಿಸ್ಕೊಂಡು ನಿಂತಿದ್ವಿ. ಈ ಕಡೆ ಕಾರ್ಯಕ್ರಮ ನಡೀತಾ ಇರೋದು ಹಾಗೆ ನಡೀತಾ ಇತ್ತು. ಧೃತಿ ಅವಳಿಗೆ ಸಾತುಗ ಸಮ್ಮುಗ ಈ ಥರ ಮಾಡಿದ್ರಲ್ಲ, ನನಗೆ ಯಾವಾಗ ಮಾಡ್ತೀರಿ ಅಂತ ಕೇಳ್ತಾನೇ ಇರ್ತಿದ್ಲಂತೆ. ಸೊ ಆ ಟೈಮಲ್ಲಿ ಸಾತು ಸಮ್ಮು ಟೈಮಲ್ಲಿ ಕೂಡ ಅವಳು ಈ ಥರ ಯಾವುದಾದ್ರೂ ಇದ್ದರೆ ಕೇಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ದೊಡ್ಡವಳಾಗಲಿ ಅಂತ ಹೇಳ್ಬಿಟ್ಟು ನಾವು ಸಾತು ಸಮ್ಮದು ಮಾಡಿದಾಗ ಕೂಡ ಅವ್ರಿಗೂ ಕಿರಿಕಿರಿ ಅನಿಸಿತ್ತು. ಸ್ವಲ್ಪ ದೊಡ್ಡವಳಾಗಿದ್ದರೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಅವಳಿಗೇನು ಅದು ಆಸೆ, ಅವರಿಬ್ರಿಗೆ ಮಾಡಿದ್ರಿ ನನಗೆ ಮಾಡಿಲ್ಲ, ಈ ಥರ ನನಗೆ ಯಾವಾಗ ಮಾಡ್ತೀರಿ ಅಂತೆಲ್ಲ ಅವಳು ಕೇಳೋದಕ್ಕೆ ಈಗ ಈ ಟೈಮಲ್ಲಿನೇ ಇಟ್ಕೊಂಡಿದ್ದು. ಅವಳಿಗೂ ಒಂದು ಸ್ವಲ್ಪ ಖುಷಿ ಅದನ್ನೆಲ್ಲ ಮಾಡ್ತಾರೆ ಅಂತಂದರೆ. 1 ಮಂತಿಂದ ಪ್ರಿಪ್ರೇಷನ್ ನಡೀತಾ ಇದೆ ಅಂದರೆ ಎಲ್ಲರೂ ಹತ್ರ ಹೇಳ್ಕೊಂಡು ಬರ್ತಿದ್ದಾಳೆ. ನಂದು ಫಂಕ್ಷನ್ ಮಾಡ್ತಾರೆ, ನಂದು ಹಿಂಗೆ ಅರಿಶಿನ ಹಚ್ತಾರೆ, ಸೀರೆ ಹಾಕ್ತಾರೆ ಅಂತೆಲ್ಲ ಹೇಳ್ಕೊಂಡು ದಿನಾಲು ನಮ್ಮದು ಫಂಕ್ಷನ್ ಐತಿ ಯಾವಾಗ ಬರ್ತೀರಿ ಅಂತ ನಮಗೆಲ್ಲ ಫೋನ್ ಮಾಡಿ ಕರಿತಾ ಇದ್ಲು. ಮಕ್ಕಳಿಗೆ ಅದೊಂಥರ ಖುಷಿ ಇದ್ದೇ ಇರುತ್ತಲ್ವ. ಫೈನಲಿ ಆ ದಿನ ಬಂದು ಅವಳು ಆ ಎಕ್ಸೈಟ್ಮೆಂಟಿಂದ ಏನು ಆಗ್ತಾ ಇದ್ದಾನೆ ಅಂತ ಗೊತ್ತೇ ಇಲ್ದಂಗೆ ಕೂತಿದ್ದಾಳೆ ಆಡ್ಕೊಂಡು. ಎರಡೂ ಕೂಡ ನೋಡಿಕೊಂಡು. ಸಮನ್ವಿಗೆ ಆಗಲೇ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ಒಂದು ಸಾರಿ ಪ್ರೋಗ್ರಾಮ್ ಆಗಿರೋದು. ಇಬ್ಬರು ಒಂಥರ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅನ್ನೋ ಥರ ಎಲ್ಲರೂ ಕಣ್ಣು ಎಲ್ಲದು ಕೂಡ ಮಕ್ಕಳ ಮೇಲೆ ಅನ್ನೋಂಗೆ. ಅದು ಮಕ್ಕಳು ಏನು ಮಾಡಿದ್ರು ಚಂದನೇ ಕ್ಯೂಟಾಗಿ ಕಾಣಿಸ್ತಾ ಇರ್ತಾವಲ್ವ, ಎಲ್ಲರೂ ಕಣ್ಣು ಬೀಳೋ ಥರನೇ ಇತ್ತು. ಸೊ ಈಗಲೂ ಹಾಗೆ ಕಾಣಿಸ್ತಾ ಇದೆ. ಮಕ್ಕಳಿಗೆ ಎಲ್ಲಿ ಕಣ್ಣು ಬೀಳುತ್ತೋ ದೃಷ್ಟಿ ಬೀಳುತ್ತೋ ಅನ್ನೋ ಥರ. ಸೊ ಯಾರ ದೃಷ್ಟಿ ನಮ್ಮ ಮಕ್ಕಳ ಮೇಲೆ ಬೀಳದೇ ಇರಲಿ. ಸೊ ಹೀಗೆ ಕಾರ್ಯಕ್ರಮ ನಡೀತಾ ಇತ್ತು, ಚೆನ್ನಾಗಿ ನಡೀತಾ ಇದೆ. ಸೊ ಇದಾಗಿದ್ದ ನಂತರ ಮಕ್ಕಳಿಗೆ ನೆಕ್ಸ್ಟ್ ಕಾರ್ಯಕ್ರಮ ಏನೆಲ್ಲ ಇರುತ್ತೆ ಕಂಪ್ಲೀಟಾಗಿ ವಿಡಿಯೋನ ನೋಡ್ತಾ ಹೋಗಿ, ಸ್ಕಿಪ್ ಮಾಡಬೇಡಿ. ಕಂಪ್ಲೀಟಾಗಿ ಇನ್ನೂ ಸ್ಪೆಷಲ್ಲಾಗಿ ಕೂಡ ಈ ಇವೆಂಟ್ ಆರ್ಗನೈಸ್ ಆಗಿದೆ. ಅದಕ್ಕೋಸ್ಕರ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಆದಷ್ಟು ಕಂಪ್ಲೀಟ್ ವಿಡಿಯೋನ ನೋಡ್ತಾ ಹೋಗಿ. ಸೊ ಫಸ್ಟು ಇದನ್ನು ಅರಿಶಿನ ಶಾಸ್ತ್ರ ಎಲ್ಲ ಕೂಡ ಮನೆಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಮನೆಯಲ್ಲಿನೇ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲೊಂದಿಷ್ಟು ಕಾರ್ಯಕ್ರಮ ಮುಗಿದಿದ ನಂತರ ನೆಕ್ಸ್ಟು ಇದನ್ನು ಯಾವುದಾದ್ರೂ ಒಂದು ದೊಡ್ಡ ಫಂಕ್ಷನ್ ಹಾಲಲ್ಲಿನೇ ಮಾಡ್ಕೊಳ್ಬೇಕು ಅಂತ ಅವ್ರ ಪ್ಲ್ಯಾನ್ ಇತ್ತು, ನಮ್ಮ ಅಕ್ಕಂದು ನಮ್ಮ ಭಾವಂದು. ಅದಕ್ಕೋಸ್ಕರ ಸ್ಪೆಷಲಾಗಿಯೇ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಆ ವಿಡಿಯೋ ಕೂಡ ಇದೇ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಹೇಗಿತ್ತು ಹಾಗೆ ಇದರಿಂದ ಯಾರಿಗಾದ್ರೂ ಕೂಡ ನೆಕ್ಸ್ಟು ಈ ಥರ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡೋರ್ಗಾಗಿರ್ಬೋದು, ನಾವು ಕೂಡ ಪ್ಲ್ಯಾನಿಂಗ್ಸ್ ಮಾಡ್ತಾಯಿದ್ದೀವಿ ಅಂತ ಅನ್ನೋರ್ಗೂ ಕೂಡ ಸೊ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ನಮ್ಮ ಕಸ್ಟಮ್ಸ್ ಏನಿದೆ ಅದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ. ಸೊ ನೀವು ಯಾವ ಥರ ಇಂಥ ಪ್ರೋಗ್ರಾಮ್ಗಳಲ್ಲಿ ಯಾವ್ಯಾವ ಥರ ಕಸ್ಟಮ್ಸ್ನ ಮಾಡ್ತಾ ಇರ್ತೀರಿ ಅಂತ ಹೇಳಿದರೆ ನಮಗೂ ಕೂಡ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೆಲ್ಲ ಮಾಡ್ತಾರೆ ಅಂತ.
ಕೆಲವೊಬ್ಬರು ಉಡದಟ್ಟಿ ಕಾರ್ಯಕ್ರಮ ಅಂತ ಹೇಳ್ತಾರೆ, ಕೆಲವೊಬ್ಬರು ನಾರಿದಟ್ಟಿ ಅಂತ ಹೇಳ್ತಾರೆ, ಏನೋ ಸಾಕಷ್ಟು ಹೆಸರೆಲ್ಲ ಇದೆ. ಸೊ ನಮ್ಮ ತಮ್ಮ ಇಬ್ಬರು ಸೇರಿ ಮಾಡಿದರು. ಇನ್ನೂ ಒಬ್ಬನು ದೊಡ್ಡವನು, ಅವನು ಅಲ್ಲೇ ಹೊಸಪೇಟೆನಲ್ಲೇ ಇರ್ತಾನೆ, ನಮ್ಮ ಮಮ್ಮಿ ತಂಗಿ ಮಗ ಅವನು, ನಮ್ಮ ಮಮ್ಮಿ ಕಸಿನ್ ಅವ್ರ ಮಗ ಅವನು. ಸೊ ಅವನು ಜಾಸ್ತಿ ಬಂದಿರಲ್ಲ ಮಸ್ಕಿಗೆ, ಇವಾಗ ಅಲ್ಲಿ ಹೊಸಪೇಟೆಯಲ್ಲೇ ಆಗಿರೋದ್ರಿಂದ ಅವನು ಕೂಡ ಇದ್ದ. ಇಬ್ಬರು ತಮ್ಮನವ್ರು ಸೇರಿ ಅವರು ಕೂಡ ಸೋದರ ಮಾವನವರಾಗಿ ಕಾರ್ಯಕ್ರಮವನ್ನು ಮಾಡಿದರು. ಅದಾಗಿದ್ದ ನಂತರ ನಮ್ಮ ಚೋಟು ಕೂಡ ಜಾಯ್ನ್ ಆಯಿದ್ಲು. ಆವಾಗ ಸ್ವಲ್ಪ ಅವಳು ಕೂಡ ಸೇರಿಕೊಂಡು ಜೊತೆಗೆ ಇರಲಿ ಅಂತೇಳ್ಬಿಟ್ಟು ಸಾತು ಮತ್ತು ಚೋಟು ಇಬ್ಬರು ಜಾಯ್ನ್ ಆಗಿ ಕೆಲವೊಂದಿಷ್ಟು ಕಾರ್ಯಕ್ರಮ ಅವ್ರಿಗೂ ಕೂಡ ಮಾಡ್ತು. ಅದಾಗಿದ್ದ ನಂತರ ಹಳದಿ ಶಾಸ್ತ್ರಕ್ಕೆ ಆಮೇಲೆ ಏನೆಲ್ಲ ಬೇಕೋ ಅದನ್ನು ಮೇಲ್ಗಡೆ ಆರ್ಗನೈಸ್ ಮಾಡಿತ್ತು. ಅಲ್ಲಿ ಹಳದಿ ಫಂಕ್ಷನ್ಗೆ ಹಾಗೆ ಅವ್ರಿಗೆ ನೀರು ಹಾಕಲಿಕ್ಕೆ ಎಲ್ಲದು ಕೂಡ. ಸೊ ಇವಾಗ ಅವ್ರನ್ನ ಮೇಲ್ಗಡೆ ಕರ್ಕೊಂಬಂದು ಅವ್ರಿಗೆ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ವಿ. ಬೇರೆ ಬೇರೆ ಏನು ಸ್ಟೈಲಲ್ಲಿ ಬೇರೆ ಬೇರೆ ಇದರಲ್ಲಿ ಥೀಮೆಲ್ಲ ಮಾಡಿ ಮಕ್ಕಳಿಗೆ ಫೋಟೋಸ್ ಎಲ್ಲ ತಕ್ಕೊಂತು. ಅದಾಗಿದ್ದ ನಂತರ ಇವ್ರಿಗೆಲ್ಲ ನೀರು ಹಾಕೋದಕ್ಕೆ ಅಂತ ರೆಡಿ ಮಾಡಿತ್ತು. ಸೊ ಇದ್ರ ಮಧ್ಯೆ ಬಿಸಿಲು ಜಾಸ್ತಿ ಅಲ್ವಾ, ಹಿಂದಿನ ದಿನ ಎಲ್ಲ ಫುಲ್ ಮಳೆ ಬಂದೋಗಿ ತಣ್ಣಗೆ ಇತ್ತು. ಅವತ್ತು ಮಾತ್ರ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಎಲ್ಲದು ಕೂಡ. ಸೊ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು ಅಲ್ಲಿ ಫುಲ್ಲು ಏನು ನೀರು ಹಾಕುವಾಗ ಎಲ್ಲದಕ್ಕೂ ಕೂಡ ತುಂಬ ಎಂಜಾಯ್ ಮಾಡಿದರು. ಅದಾಗಿದ್ದ ನಂತರ ನೆಕ್ಸ್ಟು ಇವೆಂಟ್ ಅಂತ ಹೇಳಿದ್ನಲ್ವ, ಅದನ್ನು ಹೊಸಪೇಟೆಯ ಮಲ್ಲಿಗೆ ಹೋಟೆಲ್ ಅಂತ ಫೇಮಸ್ ಆಗಿರೋವಂಥ ಹೋಟೆಲ್, ಅದು ಕೂಡ ದೊಡ್ಡದಾಗಿರೋವಂಥದ್ದು ಹೊಸಪೇಟೆಯಲ್ಲಿನೇ ತುಂಬ ದೊಡ್ಡ ಹೋಟೆಲ್ ಅದು, ಮಲ್ಲಿಗೆ ಹೋಟೆಲ್ ಅಂತ. ಅಲ್ಲಿ ಈ ಒಂದು ಪ್ರೋಗ್ರಾಮ್ನ ಫಂಕ್ಷನ್ನ ಆರ್ಗನೈಸ್ ಮಾಡ್ಕೊಂಡಿದ್ದು. ಸೊ ಬೆಳಗ್ಗೆ ಹೊತ್ತು ಹೇಗೆಲ್ಲ ಅವರು ಸೆಟಪ್ ಮಾಡಿದ್ರು ಅಂತೇಳ್ಬಿಟ್ಟು ಒಂದು ಜಸ್ಟ್ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿಫೋರ್ ಸ್ಟಾರ್ಟಿಂಗ್ ಪ್ರೋಗ್ರಾಮ್. ಮಾರ್ನಿಂಗೇ ಮೊದಲೇ ಬಂದುಬಿಟ್ಟು ಹೇಗೆಲ್ಲ ಆರ್ಗನೈಸ್ ಮಾಡಿದ್ದಾರೆ, ಕರೆಕ್ಟಾಗಿದೆನಾ ಇಲ್ವಾ ಅಂತ ನೋಡ್ಲಿಕ್ಕೆ ಬಂದಾಗ ಇದೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋಂಥದ್ದು. ತುಂಬ ಚೆನ್ನಾಗಿತ್ತು. ಓವರಾಲ್ ತುಂಬ ಸ್ಪೇಸಿಯಸ್ ಆಗಿರೋಂಥ ಏರಿಯಾನಲ್ಲಿ ಮಾಡಿರೋದು. ಸೊ ಹೊರಗಡೆ ಕೂಡ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಅಲ್ಲೇ ಸ್ಟೇ ಮಾಡಿದವ್ರಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಥರ ಇದೆ ಟೋಟಲಾಗಿ. ಯಾರಾದರೂ ಹೊಸಪೇಟೆ ಸುತ್ತಮುತ್ತ ಇರೋರು ಈ ಒಂದು ಯಾವುದಾದ್ರೂ ಸ್ಪೆಷಲ್ ಇವೆಂಟ್ನ ನೀವು ಕೂಡ ಹಾಕ್ಕೋಬೇಕು ಅಂದರೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಜನ ಬರ್ತಾರೆ, ತುಂಬ ದೊಡ್ಡ ಪ್ರೋಗ್ರಾಮ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನಿಂಗ್ಸ್ ಇರೋರು ಮಲ್ಲಿಗೆ ಹೋಟೆಲ್ ಅಂತ ಹೊಸಪೇಟೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವನ್ ಫುಡ್ ಕೂಡ ಅಷ್ಟೇ ಹೆಲ್ದಿ ಆಗಿರೋಂಥ ಹೈಜಿನ್ ಆಗಿರೋಂಥ ಫುಡ್ ಇತ್ತು. ಆ್ಯಕ್ಚುಲಿ ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನಮ್ಮ ಸಾತು ಇನ್ನೂ ಬೆಳಗ್ಗೆ ಸ್ನಾನ ಮಾಡ್ಕೊಂಡಿರಲಿಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದ. ಬಟ್ ಅವರು ಅವತ್ತಿನ ದಿನವೇ ಕ್ಲೀನ್ ಮಾಡೋರಿದ್ದರು, ಕ್ಲೀನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಯಾರನ್ನೂ ಕೂಡ ಬಿಡಬೇಡ್ರಿ, ಅಲ್ಲಿ ಸ್ವಲ್ಪ ಕೆಮಿಕಲ್ ಎಲ್ಲ ಹಾಕಿರ್ತೀವಿ ಅಂತ. ಸೊ ಇದಾಗಿದ್ದ ನಂತರ ಫಸ್ಟ್ ಎಂಟ್ರಿ ಆಗಿದ್ದ ಟೈಮಲ್ಲಿ ಈ ಒಂದು ಕ್ಲಿಪ್ಪಿಂಗ್ಸ್ನ ಜಸ್ಟ್ ತೊಗೊಂಡಿರೋದು, ಸಿನಿಮ್ಯಾಟಿಕ್ ಟೈಪಲ್ಲಿ ತೊಗೊಂಡಿರೋಂಥದ್ದು. ಈ ಥರ ಇದೆ ಫಸ್ಟ್ ಎಂಟ್ರೆನ್ಸ್. ನಮ್ಮದು ಇವೆಂಟ್ನ ಎಲ್ಲಿ ಆರ್ಗನೈಸ್ ಮಾಡಿತ್ತು ಆ ಪ್ಲೇಸಿಂದ ಎಂಟ್ರೆನ್ಸ್ ಹೇಗಿತ್ತು ಅದನ್ನೆಲ್ಲ ತೊಗೊಂಡಿರೋವಂಥದ್ದು ಈ ಒಂದು ಕ್ಲಿಪ್ಪಿಂಗ್ಸ್ನ. ಫಸ್ಟ್ ನಾವೆಲ್ಲ ಎಂಟ್ರಿ ಆಗಿ ಬರೋ ಗೆಸ್ಟ್ಗಳಿಗೆಲ್ಲ ಇನ್ವೈಟ್ ಮಾಡಲಿಕ್ಕೆ ಏನೆಲ್ಲ ಸರಿ ಇದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿತ್ತು. ಫಸ್ಟು ಎಂಟ್ರೆನ್ಸಲ್ಲಿ ಈ ರೀತಿ ಬೇಬಿ ಶೋರ್ ನೇಮಿಂಗ್ ಸೆರೆಮನಿ ಆ್ಯಂಡ್ ನಾರಿದಟ್ಟಿ ಫಂಕ್ಷನ್ ಅಂತ, ಹಾಫ್ ಸಾರಿ ಫಂಕ್ಷನ್ ಅಂತ ಹಾಕಿತ್ತು. ಅದಾಗಿದ್ದ ನಂತರ ಒಳಗಡೆ ಹೋದರೆ ಪ್ರೋಗ್ರಾಮ್ ಎಲ್ಲ ಆರ್ಗನೈಸ್ ಮಾಡಿದ್ದು. ಸೊ ಫಸ್ಟು ಈ ಥರ ಎಲ್ಲ ಬೆಳಗ್ಗೆ ಔಟ್ಸೈಡ್ ಕೂಡ ಈ ರೀತಿ ಫುಲ್ ದೊಡ್ಡದಾಗಿಯೇ ಚೆನ್ನಾಗಿದೆ. ಅಲ್ಲೇ ಸ್ಟೇ ಮಾಡಿಕೊಂಡು ಅಲ್ಲೇ ಇದ್ಕೊಂಡು ಮಾಡೋಕ್ಕೂ ಕೂಡ ಅವೈಲೇಬಲ್ ಇದೆ, ಅಷ್ಟು ಚೆನ್ನಾಗಿದೆ. ಎಲ್ಲದು ಕೂಡ ಫೆಸಿಲಿಟಿ ಇದೆ ಇಲ್ಲಿ ಮಾತ್ರ. ಸೊ ಎಂಟ್ರೆನ್ಸ್ ಈಗ ಹೋಗ್ತಾ ಈ ಸೈಡ್ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಹೊರಗಡೆ ಎಲ್ಲ ಎಂಟ್ರೆನ್ಸ್ ಈ ಥರ ಫ್ರೀಯಾಗಿ ಇರೋವಂಥದ್ದು ಇತ್ತು. ಹಾಗೆ ಗಾರ್ಡನ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಒಂದು ರೀತಿಯಲ್ಲಿ ಕಣ್ಣಿಗೆ ಹಿತ ಅನ್ನೋ ಥರನೂ ಇತ್ತು. ಚೆನ್ನಾಗಿದೆ ಓವರಾಲ್. ಆಲ್ಮೋಸ್ಟು ನಮ್ಮ ಫಂಕ್ಷನ್ದು ಸ್ಟೇಜ್ ಕೂಡ ಈ ರೀತಿ ದೊಡ್ಡದಾಗಿಯೇ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ ಆಲ್ಮೋಸ್ಟು. ಇದೆಲ್ಲ ಪ್ಲ್ಯಾನಿಂಗ್ ಮಾಡಿ ಇಲ್ಲೇ ಬೇಕು ಅಂತ ಕೇಳ್ಕೊಂಡಿದ್ರು, ಅದಕ್ಕೋಸ್ಕರ ಇಷ್ಟು ಎಲ್ಲ
ಯಾವುದೇ ತೊಂದರೆ ಇಲ್ಲದೆ ಇರೋ ರೀತಿ ಚೆನ್ನಾಗಿತ್ತು. ಯಾರಾದರೂ ಬೇಕು ಅಂತಂದರೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೋಬೋದು ನೋಡಿ, ಅಷ್ಟು ಚೆನ್ನಾಗಿದೆ. ಈಗ ನಾವು ಪ್ರೋಗ್ರಾಮು ಎಲ್ಲದಕ್ಕೂ ಕೂಡ ನಾವು ಬೆಳಗ್ಗೆ ಮನೆಯಲ್ಲಿ ಮಕ್ಕಳು ಎಲ್ಲರೂ ರೆಡಿ ಮಾಡಿಕೊಂಡು ಬಂದಿರೋ ಗೆಸ್ಟ್ ಎಲ್ಲ ರೆಡಿಯಾಗಿ ಜೊತೆಗೆ ಟಿಫಿನ್ ಮಾಡಿಕೊಂಡು ಮನೆಯಲ್ಲೇ ಟಿಫಿನ್ ಮುಗಿಸ್ಕೊಂಡು ನಾವು ಬರೋಷ್ಟರಲ್ಲಿ 11:30 ಈಗ ಆಯಿತು. ಅಕ್ಕ ಮೊದಲೇ ಇದನ್ನೆಲ್ಲ ಪ್ಲ್ಯಾನಿಂಗ್ಸ್ ಮಾಡಿಬಿಟ್ಟು ಆರ್ಗನೈಸ್ ಮಾಡಿದ್ಲು. ಇದನ್ನು ಬಿಫೋರೇ ಈ ಥರ ಯಾವ್ಯಾವ ಇವೆಂಟ್ಗೆ ತಕ್ಕ ಹಾಗೆ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ಲು. ಕೆಲವೊಂದಿಷ್ಟು ಡಾಲ್ಸ್ ಆಗಿರ್ಬೋದು, ನೇಮಿಂಗ್ ಸೆರೆಮನಿಗಾಗಿರ್ಬೋದು, ಜೊತೆಗೆ ಆ ಪ್ಲೇಟ್ಸಲ್ಲಿ ಸ್ವೀಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದಾಯಿತು. ಅದನ್ನೆಲ್ಲ ಬಿಫೋರು ಪ್ಲ್ಯಾನ್ ಮಾಡ್ಕೊಂಡಿದ್ಲು. ನೈಟ್ ಕೂತ್ಕೊಂಡು ಎಲ್ಲರೂ ಕೂಡ ಅದನ್ನು ಪ್ಯಾಕ್ ಮಾಡ್ಕೊಳ್ಳೋದು, ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ವಿ. ಅದಾಗಿದ್ದ ನಂತರ ಇನ್ನು ಗೆಸ್ಟ್ ಎಲ್ಲ ಬರೋದಕ್ಕೂ ಮುಂಚೆ ಸ್ವಲ್ಪ ಎಲ್ಲದು ಕೂಡ ನಾವು ಅಲ್ಲಲ್ಲೇ ಏನೆಲ್ಲ ಮಾಡ್ಕೋಬೇಕು, ಎಲ್ಲರೂ ಬಂದಾಗ ಹೇಗಿರಬೇಕು ಅಂತ ಎಲ್ಲ, ಅದ್ರ ಜೊತೆಗೆ ರಿಟರ್ನ್ ಗಿಫ್ಟ್ ಆಗಿರ್ಬೋದು, ವೆಲ್ಕಮ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಒಂದು ಸಾರಿ ನೋಡಿಕೊಂಡು ಮಾಡ್ಕೊಳ್ತಾ ಇದ್ವಿ. ಕೆಲವೊಬ್ಬರು ಗೆಸ್ಟ್ ಬಂದಿರೋರು ಕೇಳ್ತಾಯಿದ್ರು, ಈ ಒಂದು ಇವೆಂಟ್ನ ಬೇರೆ ಎಲ್ಲಾದರೂ ಯಾರಿಗಾದ್ರೂ ಹೇಳಿ ನೀವು ಸ್ಪೆಷಲ್ಲಾಗಿ ಮಾಡಿಸಿರೋದಾ ಅಂತ ಹೇಳಿಬಿಟ್ಟು. ಸೊ ಇದು ಯಾವುದು ಕೂಡ ಮಾಡಿಸಿರೋದಲ್ಲ, ಅಕ್ಕನೇ ಮನೆಯಲ್ಲಿ ಇದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋದು ಅಂತ. ಯಾಕಂದರೆ ಅದೆಲ್ಲ ಡಾಲ್ಸ್ ಆಗಿರ್ಬೋದು, ಅವನ್ನೆಲ್ಲ ಸ್ಪೆಷಲ್ಲಾಗಿ ಇಂಥ ಇವೆಂಟ್ಸ್ಗಂತಲೇ ಕೆಲವೊಂದಿಷ್ಟು ಆರ್ಗನೈಸ್ ಮಾಡ್ತಾರಲ್ವ, ಅವರೇ ಆ ಇವೆಂಟ್ಸ್ಗೆ ತಕ್ಕ ಹಾಗೆ ಡೆಕೋರೇಷನ್ ಎಲ್ಲ ಮಾಡ್ತಾರಲ್ವ. ಸೊ ಅವ್ರಿಗೇನಾದರೂ ಹೇಳಿದ್ರಾ, ಎಲ್ಲಿಂದ ನೀವು ಇದನ್ನೆಲ್ಲ ಮಾಡಿದ್ರಿ ಅಂತ ಕೇಳ್ತಾಯಿದ್ರು. ಬಟ್ ಅದ್ಯಾವುದು ಮಾಡಿರೋದಲ್ಲ, ಮನೆಯಲ್ಲೇ ಎಲ್ಲದು ಕೂಡ ಮಾಡಿರೋದ್ರಿಂದ ಅದೊಂದು ಸ್ವಲ್ಪ ಅವಳಿಗೆ ಈ ಥರದ್ದೆಲ್ಲ ಕ್ರಿಯೇಟಿವ್ ಆಗಿ ಮಾಡೋದು, ಪ್ಲ್ಯಾನಿಂಗ್ಸ್ ಮಾಡೋದು, ಅದೆಲ್ಲ ಯಾವಾಗಲೂ ಕೂಡ ನಮ್ಮ ಅಕ್ಕಗೆ ಖುಷಿ ಒಂಥರ. ಸೊ ಅದನ್ನು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಅದರಲ್ಲೂ ಕೂಡ ಪಾಪುನ ಇಟ್ಕೊಂಡು ಅದನ್ನೆಲ್ಲ ಮಾಡ್ಕೊಂಡಿದ್ಲು. ಒಂಥರ ಅವ್ಳಿಗೂ ಕೂಡ ಅದೊಂದು ಖುಷಿ, ನೋಡೋರಿಗೂ ಕೂಡ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅನ್ನೋ ಥರ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಇಲ್ಲಿ ನಮ್ಮ ಸಾತು ಸಮೂದ ಔಟ್ಫಿಟ್ ಹೇಗಿದೆ. ಅವರಿಬ್ಬರು ಕೂಡ ಫುಲ್ಲು ಓಡಾಡಿಕೊಂಡು ಫುಲ್ಲು ದೊಡ್ಡ ಏರಿಯಾ ಆಗಿರೋದ್ರಿಂದ ಅವ್ರದ್ದೇ ಒಂದು ಇದರಲ್ಲಿ ಓಡಾಡ್ಕೊಂಡಿರ್ತಾಯಿದ್ರು ಅವರು. ಸೊ ಅದಾಗಿದ್ದ ನಂತರ ಈ ಕಡೆ ಫುಡ್ ಸೆಷನಲ್ಲಿ ಎಲ್ಲ ಪ್ರೋಗ್ರಾಮ್ ಶುರು ಆಗಿದ್ದ ನಂತರ ಕಂಪ್ಲೀಟಾಗಿ ಏನೆಲ್ಲ ಪ್ರೋಗ್ರಾಮ್ ಆಯಿತು ಅದೆಲ್ಲ ಕೂಡ ಆಗಿದ್ದ ನಂತರ ಊಟ ಮಾಡ್ಕೊಳ್ತಾಯಿದ್ರು. ಇದ್ರ ಜೊತೆಗೇ ಬರೋ ಗೆಸ್ಟ್ಗಳಿಗೆಲ್ರಿಗೂ ಕೂಡ ಫಸ್ಟು ಎಂಟ್ರೆನ್ಸಲ್ಲಿ ಒಂದು ಸ್ಪೆಷಲ್ಲಾಗಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು. ಅದೇನಪ್ಪ ಅಂತಂದರೆ ಈ ಥರ ಜಸ್ಟ್ ನೋಡಿ, ಇದೊಂದು ಕ್ಲಿಪ್ಪಿಂಗ್ಸ್ ತುಂಬ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇರೋದು ನಿಮಗೆ. ಈ ಥರ ಫಸ್ಟು ಎಂಟ್ರೆನ್ಸಲ್ಲಿ ಬಂದಿದ್ದು. ಅದಾಗಿದ್ದ ನಂತರ ಪದೇ ಅದನ್ನೇ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಸ್ವಲ್ಪ ಬೇರೆ ಬೇರೆ ಥರ ಕ್ಲಿಪ್ಪಿಂಗ್ಸ್ನ ಟ್ರೈ ಮಾಡಲಿಕ್ಕೆ ಹೋಗಿದ್ದೀವಿ. ಅದಕ್ಕೋಸ್ಕರ ಲಾಗ್ ಅಂತ ಬಂದಾಗ ಬೇರೆ ಬೇರೆ ಥರ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬರೋರಿಗೆಲ್ರಿಗೂ ಕೂಡ ಮಲ್ಲಿಗೆ ಹೂ ಆಗಿರ್ಬೋದು, ನೈಟೇ ರ್ಯಾಪ್ ಮಾಡಿ ಇಟ್ಟಿತ್ತು ಎಲ್ಲದು ಕೂಡ. ಜೊತೆಗೆ ರೋಸ್ ಆಗಿರ್ಬೋದು, ಬಳೆ ಆಗಿರ್ಬೋದು, ಅರಿಶಿನ ಕುಂಕುಮ ಆಗಿರ್ಬೋದು, ಅದ್ರ ಜೊತೆ ಹೇರ್ ಪಿನ್ನು, ಸ್ಟಿಕ್ಕರು ಎಲ್ಲದು ಕೂಡ ಈಗ ಸ್ಪೆಷಲಾಗಿ ಇವೆಂಟ್ ಪ್ಲ್ಯಾನಿಂಗ್ಸ್ ಮಾಡುವಾಗ ಇದನ್ನೆಲ್ಲ ಮಾಡ್ತಾರಲ್ವ. ಸೊ ಆ ರೀತಿಯಾಗಿಯೇ ಎಲ್ರಿಗೂ ಬರೋರಿಗೆ ಇದನ್ನೆಲ್ಲ ಕೂಡ ಮಾಡಿ ಇಟ್ಟಿತ್ತು. ನಮ್ಮ ಅಕ್ಕ ನೇಬರ್ಸು, ಅಕ್ಕಿನ ಫ್ರೆಂಡ್ಸ್ ಥರ ತುಂಬ ಕ್ಲೋಸ್ ಆಗಿದ್ದಾರೆ ಅವರು. ಇದನ್ನೆಲ್ಲ ನಾವು ನೋಡ್ಕೊಳ್ತೀವಿ, ಈ ಸೆಷನ್ ನಮಗಿರಲಿ, ಹಾಗೆ ಹೋಗೋರಿಗೆಲ್ಲ ರಿಟರ್ನ್ ಗಿಫ್ಟ್ ಕೂಡ ನಾವು ಕೊಡ್ತೀವಿ ಅಂತೇಳ್ಬಿಟ್ಟು ಅವ್ರ ಪಕ್ಕದಲ್ಲೇ ಆ ಕಡೆ ರಿಟರ್ನ್ ಗಿಫ್ಟ್ಸ್ ಕೂಡ ಇತ್ತು. ಅದನ್ನೆಲ್ಲ ಅವ್ರು ಮ್ಯಾನೇಜ್ ಮಾಡ್ಕೊಳ್ತಾಯಿದ್ರು. ಸೊ ಬಂದಿರೋರ್ನೆಲ್ಲ ಈ ರೀತಿ ಪ್ರತಿಯೊಂದು ಕೂಡ ಪ್ಲ್ಯಾನಿಂಗ್ಸ್ ಮಾಡ್ಕೊಳ್ಳುವಾಗ ಎಲ್ಲೋ ಒಂದು ಕಡೆ ಎಡವಟ್ಟು ಆಗಬಾರ್ದು ಅಂತೇಳ್ಬಿಟ್ಟು ಪ್ರತಿಯೊಂದು ಕೂಡ ಒಬ್ಬೊಬ್ಬರೇ ಹಂಚ್ಕೊಂಡು ಮಾಡ್ಕೊಂಡಾಗ ಖುಷಿ. ಒಂದು ನೇಬರ್ಸೇ ಆಗಲಿ, ಒಂದು ಫ್ಯಾಮಿಲಿ ಮೆಂಬರ್ಸೇ ಆಗಲಿ, ಫ್ರೆಂಡ್ಸೇ ಆಗಲಿ, ಈ ಥರ ಸಪೋರ್ಟಿವ್ ಆಗಿ ಇದ್ದಾಗ ಇನ್ನೂ ಒಂದು ಸ್ವಲ್ಪ ಫಂಕ್ಷನ್ನು ಚೆನ್ನಾಗಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಅವರು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ತುಂಬ ಖುಷಿ ಅನ್ನಿಸ್ತು. ಅಲ್ಲಿ ಸೆಂಟರಲ್ಲಿ ಒಂದು ಬೇರೆ ಕಡೆಯಿಂದ ಮೇ ಬಿ ಜಪಾನ್ ಅಂತ ಅನಿಸುತ್ತೆ, ಇವರು ಜಪಾನೀಸ್ ಅಂತ, ಅವರೆಲ್ಲ ಬಂದಿದ್ದರು. ಅವರೆಲ್ಲ ಬಂದು ಫಂಕ್ಷನ್ಗೆ ಇಲ್ಲೇನು ನಡೀತಾ ಇದೆ, ಚೆನ್ನಾಗಿದೆ ಎಲ್ಲ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿ ಎಲ್ಲರ ಜೊತೆ ಕೂತ್ಕೊಂಡು ಫುಲ್ಲು ಫೋಟೋಸ್ ತಕ್ಕೊಂಡು ಆಮೇಲೆ ಅವರು ಹೊರ್ಗಡೆ ಬರ್ತಾ ಇರುವಾಗ ಈ ರೀತಿ ಕುಂಕುಮ ಬಳೆ ಎಲ್ಲ ಇಡ್ತಿರೋದು ನೋಡಿಬಿಟ್ಟು
ನಮಗೂ ಬೇಕು ಅಂತ ಕೇಳಿದರು ಪಾಪ. ಅದಕ್ಕೋಸ್ಕರ ನೋಡಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಬಳೆ ಎಲ್ಲ ಕೊಟ್ಟಾಗ ಏನಿದು ಅಂತ ಕೇಳಿ ಈ ಥರ ಕೈಗೆ ಹಾಕಿ ತೋರಿಸಿದ್ರೆ ತುಂಬ ಖುಷಿಪಟ್ಟರು. ಇನ್ನೊಂದು ಬಳೆ ಬೇಕು, ಇನ್ನೂ 2 ಬಳೆ ಬೇಕು ಅಂತೇಳಿ ಇಸ್ಕೊಂಡು ಹಾಕೋತಾ ಇದ್ದರು. ಜೊತೆಗೆ ಹೂವು ಎಲ್ಲ ಕೊಟ್ಟಿದ್ದಾಗ, ಕುಂಕುಮ ಹಚ್ಚಿದಾಗ ಸೊ ನಮ್ಮ ಕಸ್ಟಮ್ಸ್ ಏನೇ ಇರಲಿ ಬಟ್ ಅವ್ರು ಏನು ತಿಳ್ಕೊತಾರೆ ಏನು ಬಿಡ್ತಾರೆ ಅಂತ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಬಟ್ ಅಷ್ಟರಲ್ಲಿ ಅವರು ತುಂಬ ಖುಷಿಯಿಂದ ಅದನ್ನೆಲ್ಲ ಕೂಡ ಇಸ್ಕೊಂಡು ಫುಲ್ಲು ಹ್ಯಾಪಿ ಮೂಡಲ್ಲಿನೇ ಎಂಜಾಯ್ ಮಾಡ್ತಾಯಿದ್ರು. ಸೊ ಆ ಒಂದು ಮೂಮೆಂಟ್ನ ನಾವು ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋದಲ್ದೇ ನಮಗೆ ಅದನ್ನು ಕ್ಯಾಪ್ಚರ್ ಮಾಡಿಕೊಡಿ, ನಮ್ಗೆ ತುಂಬ ಇಷ್ಟ ಆಯಿತು ಅನ್ನೋ ರೀತಿಯಲ್ಲಿ ಖುಷಿಯಾಗಿಯೇ ಅವರು ತಮ್ಮ ಮೊಬೈಲು ಕ್ಯಾಮ್ರಾ ಕೊಟ್ಬಿಟ್ಟು ಕ್ಯಾಪ್ಚರ್ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು. ಅದೊಂದು ಸ್ವಲ್ಪ ಇನ್ನೂ ಖುಷಿ ಅನ್ನಿಸ್ತು. ಹಾರ್ಟ್ಫುಲ್ಲಿ ಅವರು ತುಂಬ ಚೆನ್ನಾಗಿಯೇ ಇರುತ್ತೆ ಅಲ್ವಾ ಈ ಥರ ಎಲ್ಲ. ಸೊ ಬೇರೆ ಕಡೆಯಿಂದ ಬಂದಿರೋರು ನಾವು ಕೂಡ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಕೊಳ್ತೀವಿ ನಾವು ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ಅವ್ರಿಗೆ ಸ್ವಲ್ಪ ನಮ್ಮದು ಏನು ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ, ಅವ್ರ ಜೊತೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತಲ್ವ. ಆದಷ್ಟು ಟ್ರೈ ಮಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಅಲ್ಲಲ್ಲಿ ನಮ್ಮ ಅಂಕಲ್ ಒಬ್ಬರು ಅವರು ಕೂಡ ಸ್ವಲ್ಪ ಈ ಥರ ಜನರ ಜೊತೆ ಆವಾಗವಾಗ ಮಾತಾಡ್ಕೊಂಡು ಅವ್ರಿಗೂ ಕಮ್ಯುನಿಕೇಷನ್ ಇತ್ತು. ಅದಕ್ಕೋಸ್ಕರ ಅವರೆಲ್ಲ ಖುಷಿಪಟ್ಟರು. ಸ್ವಲ್ಪ ಬಂದು ಇದನ್ನೆಲ್ಲ ಮಾಡಿಕೊಂಡು ನೋಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಳ್ಳೋದಾಯಿತು, ವಿಡಿಯೋಸ್ ಮಾಡ್ಕೊಳ್ಳೋದಾಯಿತು ಎಲ್ಲ ಮಾಡ್ಕೊಳ್ತಾಯಿದ್ರು. ಇದೊಂದು ಸ್ವಲ್ಪ ಎಲ್ರಿಗೂ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ಥರ ಅವರೆಲ್ಲ ಬಂದಿರೋದು ಒಳ್ಳೆ ಬ್ಲೆಸ್ಸಿಂಗ್ಸ್ ಅನ್ನೋ ಥರ ಹಾರ್ಟ್ಫುಲ್ಲಿ ಗ್ರೇಟ್ಫುಲ್ ಅಂತ ಅನ್ನೋ ಥರ ಇತ್ತು ಸಿಚುವೇಶನ್ನು. ಚೆನ್ನಾಗಿತ್ತು ಓವರಾಲ್ ಅವರೆಲ್ಲ ಬಂದಿರೋದು. ಇದ್ರ ಮಧ್ಯೆ ಈ ಕಡೆ ಏನೇನು ನಡೀತಾ ಇತ್ತು ಅಂತ ನಿಜ ನಮಗೆ ಗೊತ್ತಿಲ್ಲ. ಫುಡ್ ಸೆಷನಲ್ಲಿ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ಯಾವುದು ಕೂಡ ನಾವು ಗಡಿಬಿಡಿನಲ್ಲಿ ಯಾವುದು ಕೂಡ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳಕ್ಕಾಗಿರಲಿಲ್ಲ. ಬಟ್ ಅವಾಗವಾಗ ನಮ್ಮ ಮನೆಯವರು ಅವರು ಇವರು ಸ್ವಲ್ಪ ಅಲ್ಲೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಲಾಗ್ನ ಮಾಡ್ಕೊಂಡಿದ್ದೀನಿ. ಸೊ ಫುಡ್ ಸೆಷನಲ್ಲಿ ಏನೆಲ್ಲ ಸ್ಪೆಷಲ್ ಆಗಿತ್ತು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. 2 ಟೈಪು ರೋಟಿಗೆ ಇತ್ತು, 3 ಟೈಪು ಕರೀಸ್ ಇತ್ತು. ಒಂದು ಪನ್ನೀರ್ ಗ್ರೇವಿ ಜೊತೆಗೆ ಮಿಕ್ಸ್ ವೆಜಿಟೇಬಲ್ ಗ್ರೇವಿ ಇತ್ತು, ಕರಿ ಇತ್ತು, ಜೊತೆಗೆ ಒಂದು ದಾಲ್ ಇತ್ತು. ಅದರ ಜೊತೆಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸೂಪ್ ಇತ್ತು ಸ್ಟಾರ್ಟರ್ ರೀತಿಯಲ್ಲಿ. ಅದು ಕೂಡ ಸ್ಪೆಷಲ್ಲಾಗಿ ವೆಜ್ ಕಾರ್ನ್ ಸೂಪ್ ಇತ್ತು. ಕಂಪ್ಲೀಟಾಗಿ ಅಥೆಂಟಿಕ್ ಫೀಲ್ ಕೊಡ್ತಾಯಿತ್ತು. ಸೊ ನೋಡ್ತಿರ್ಬೋದು ನನ್ನ ಫುಡ್ ಪ್ಲೇಟಲ್ಲಿ ಏನೇನಿದೆ ಅಂತೇಳ್ಬಿಟ್ಟು. ನಾನು ದಾಲ್ ಇಷ್ಟಪಡಲ್ಲ, ಅದಕ್ಕೆ ಜಸ್ಟ್ ಪನ್ನೀರ್ ಗ್ರೇವಿ ಜೊತೆಗೆ ಇದನ್ನು ಮಾತ್ರ ತೊಗೊಂಡಿದ್ದೀನಿ. ಹಾಗೆ ಮೋತಿಚೂರ್ ಲಡ್ಡು ಜೊತೆಗೆ ಈ ಒಂದು ಬ್ರೆಡ್ ಏನು ರಸ್ಮಲೈ ಥರ ಎಲ್ಲ ಮಾಡಿ ಇಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಬಟ್ ನಾವು ಗಡಿಬಿಡಿನಲ್ಲಿ ಓಡಾಡಿ 2 ದಿನದಿಂದ ಏನೋ ನಿನ್ನೆ ಅರಿಶಿನ ಶಾಸ್ತ್ರ ಮುಗಿದಿದ ನಂತರ ನಾವು ಕಂಪ್ಲೀಟಾಗಿ ರೆಸ್ಟ್ ಮಾಡಿಬಿಡೋಣ, ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಯಾಕಂದರೆ ಮಕ್ಕಳು ಕೂಡ ಟಯರ್ಡ್ ಆಗಿಬಿಡ್ತಾರಲ್ವ ಅದಕ್ಕೆ. ಸೊ ನಮಗೂ ಕೂಡ ಎಲ್ಲ ಬೆಳಗ್ಗೆಯಿಂದ ಪ್ರೋಗ್ರಾಮು ಅದು ಇದು ಅಂತ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಆ ಸುಸ್ತಲ್ಲಿ ಊಟ ಸರಿಯಾಗಿ ಹೋಗಲಿಲ್ಲ. ಬಟ್ ಉಳ್ದಿದ್ದ ಫುಡ್ಡೆಲ್ಲ ಸಖತ್ತಾಗಿತ್ತು, ಚೆನ್ನಾಗಿತ್ತು. ನನಗೆ ಎಲ್ಲ ಐಟಮ್ಸ್ ಕೂಡ ತುಂಬ ಇಷ್ಟ ಆಗೋ ಥರನೇ ಇತ್ತು. ಊಟ ಮಾಡ್ಕೊಂಡ್ವಿ. ನಮ್ಮ ಪುಟಾಣಿಗಳು ಅವಕ್ಕೆ ಊಟ ಮಾಡಿಸಿ ನಾವು ಮಾಡಿಸೋಷ್ಟರಲ್ಲಿ ಏನು ತಿನ್ನೋದು ಏನು ಬಿಡೋದು ಅನ್ನೋ ಥರ ಇತ್ತು. ರೈಸ್ ಐಟಮಲ್ಲಿ ಏನಿತ್ತು ಅಂತ ನಾನು ನೋಡೇ ಇಲ್ಲ. ಬಟ್ ಚೆನ್ನಾಗಿತ್ತು ಎಲ್ಲ ಐಟಮ್ ಅಂತ ಹೇಳ್ತಾಯಿದ್ರು. ಲಾಸ್ಟ್ ಫ್ಯಾಮಿಲಿ ಎಲ್ಲ ಸೇರಿ ಒಂದಿಷ್ಟು ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡ್ವಿ. ಒಂದಿಷ್ಟು ಮೆಮೊರೇಬಲ್ ವೀಡಿಯೋಸ್ ಅನ್ನೋ ಥರ ರೀಲ್ಸ್ ಅನ್ನೋ ಥರ ಮಾಡ್ಕೊಂಡ್ವಿ. ಫೈನಲ್ ಆಗಿ ನಾನು ನನ್ನ ಔಟ್ಫಿಟ್ ಹೇಗಿತ್ತು, ನಾನು ಲಾಗ್ ಮಾಡ್ಕೊಳ್ಳೋದೇ ಮರ್ತೋಗಿತ್ತು. ಜಸ್ಟ್ ಇವೆಲ್ಲ ಕ್ಲಿಪ್ಪಿಂಗ್ಸ್ ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿರೋದು. ಫೈನಲ್ ಆಗಿ ನಾವೆಲ್ಲ ಹೊರಡ್ತಾ ಇರುವಾಗ ಈ ಒಂದು ವಿಡಿಯೋನ ಆವಾಗ ಶುರು ಮಾಡಿಕೊಂಡೆ ನಾನು. ಪ್ಯಾಕಿಂಗ್ ಮಾಡ್ಕೊಳ್ಳುವಾಗ ಎಲ್ಲ ಗಿಫ್ಟ್ ಏನು ಬಂದಿತ್ತು ಅದನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ರು ಆ ಕಡೆ. ನಾನು ಆವಾಗ ಒಂದು ಜಸ್ಟ್ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾಯಿದ್ದೀನಿ. ನನ್ನ ಕಂಪ್ಲೀಟ್ ಅವತ್ತಿನ ದಿನದ ಮೇಕಪ್ ಆಗಿರ್ಬೋದು, ನನ್ನ ಲುಕ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅವತ್ತು ನಾನು ಅಕ್ಕ ಎಲ್ಲರೂ ಸೇರಿ ಡ್ರೆಸ್ ಕೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಈಗಂತೂ ಸಖತ್ತಾಗಿ ವೈರಲ್ ಆಗಿ ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋವಂಥ ಕಾಂಬಿನೇಷನ್ ಈ ಒಂದು ಕಲರು. ಅದಕ್ಕೋಸ್ಕರನೇ ಇದನ್ನೇ ಚೂಸ್ ಮಾಡ್ಕೊಂಡಿದ್ವಿ. ನಮ್ಮ ಧೃತಿ ಧನ್ಯ ಎಲ್ರಿಗೂ ಸೇಮ್ ಔಟ್ಫಿಟ್ ಇತ್ತು. ನಮ್ಮ ಧನ್ಯ ನೋಡಿ ಅದು ಕೂಡ ಅದೇ ಔಟ್ಫಿಟ್ಟಲ್ಲಿ ಇದೆ. ಪಾಪ ಸುಸ್ತಾಗಿತ್ತು, ಸ್ವಲ್ಪ ಮಲ್ಗೋದು, ಸ್ವಲ್ಪ
ಕಿರಿಕಿರಿ ಅನಿಸೋದು ಮಾಡ್ತಾ ಇದ್ಲು. ಅವಳು ಕೂಡ ಸ್ವಲ್ಪ ಹೊತ್ತು ಮಲಗಿ ಎದ್ದೇಳೋದು ಎಲ್ಲ. ಬಟ್ ಫಂಕ್ಷನ್ ಅಂತ ಅಂದಾಗ ಮಕ್ಳ ಕಡೆ ಕೇರ್ ಮಾಡಲಿಕ್ಕಾಗಲ್ಲ ಅಂತೇಳ್ಬಿಟ್ಟು ಅಕ್ಕ ಅವಳು ಕೂಡ ಬ್ಯುಸಿ, ಬಂದಿರೋರನ್ನ ನೋಡ್ಕೊಳ್ಳೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಅವತ್ತು ಕಂಪ್ಲೀಟಾಗಿ ನಮ್ಮ ಧನ್ಯ ಪಾಪು ನನ್ನ ಜೊತೆನೇ ಇತ್ತು. ಸೊ ಅವಳು ಲಾಸ್ಟ್ ಮೂಮೆಂಟ್ ಅವಳು ಮಲಗಿದ್ಲು. ನಾನು ಅವರಮ್ಮ ಇಬ್ಬರು ಸೇಮ್ ಡ್ರೆಸ್ ಹಾಕಿದ್ದಕ್ಕೆ ನನ್ನನ್ನು ನೋಡಿ ಇನ್ನೂ ಅಳ್ತಾ ಇದ್ಲು ಅವಳು, ಇದು ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು, ಕೇಳ್ತಾ ಇಲ್ಲ ಅಂತೇಳ್ಬಿಟ್ಟು. ಸೊ ಇದು ನಮ್ಮ ಆಂಟಿ, ನಮ್ಮ ಮಮ್ಮಿ. ಇವ್ರ ಆಂಟಿ ಅಂದರೆ ನಮ್ಮ ಮನೆಯವರ ಅಕ್ಕ, ಇವರು ಅವ್ರ ದೊಡ್ಡಪ್ಪನ ಮಗಳು, ಎಲ್ರಿಗಿಂತ ದೊಡ್ಡವರು. ಸೊ ಅವರು ಕೂಡ 2 ಡೇಸಿಂದ ನಮ್ಮ ಜೊತೆನೇ ಇದ್ದರು. ಈ ಥರ ಫ್ಯಾಮಿಲಿನಲ್ಲಿ ಯಾರು ಕೂಡ ಸೇರ್ಲಿಕ್ಕೆ ಆಗೋದಿಲ್ಲ. 1 ಡೇ ಫಂಕ್ಷನ್ ಅಂತಂದರೆ ಅವತ್ತು ಬರ್ತಾರೆ, ಅವತ್ತು ಹೋಗ್ಬಿಡ್ತಾರೆ. ಬಟ್ ಇದು 2 ಡೇಸ್ ಇವೆಂಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಖುಷಿ ಅನ್ನಿಸ್ತು, ಒಂಥರ ಎಲ್ಲರೂ ಒಂದು ಕ್ವಾಲಿಟಿ ಟೈಮ್ ಅಂತ ಅನ್ನಿಸ್ತು. ಎಂಜಾಯ್ ಮಾಡೋ ಅಂಥ ಮೂಮೆಂಟ್ ಇವೆಲ್ಲ ಕೂಡ. ಅದಕ್ಕೋಸ್ಕರ ಎಲ್ಲರೂ ಸೇರಿ ಫುಲ್ಲು ನಮ್ಮ ಫ್ಯಾಮಿಲಿನಲ್ಲಿ ಶೇರಿಂಗು, ಕೇರಿಂಗು ಅನ್ನೋ ಥರ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತು. ಈವೆಂಟ್ ಕೂಡ ಚೆನ್ನಾಗಾಯಿತು. ಸೊ ಫೈನಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇರುವಾಗ ಇದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದೀನಿ. ಓವರಾಲ್ ಹೇಳಬೇಕು ಅಂತಂದರೆ ಫಂಕ್ಷನ್ ಚೆನ್ನಾಗಾಯಿತು. ಅದಷ್ಟೇ ಅಲ್ಲದೆ ಈ ಥರ ನಾವೆಲ್ಲ ಸೇರಿ ಫ್ಯಾಮಿಲಿ ಒಂದು ಸೇರಿದಾಗ ಎಲ್ಲರೂ ನಾವು ಎಂಜಾಯ್ ಮಾಡ್ತೀವಿ ಅಲ್ವಾ, ಅದು ಒಂದು ಮೆಮೊರೇಬಲ್ಲು. ಜೊತೆಗೆ ನಮ್ಮ ಮನೆಯವ್ರ ಜೊತೆ ಒಂದು ಫೋಟೋಸ್ ಕೂಡ ತಗೊಳಕ್ಕಾಗಿಲ್ಲ ನಿಜ ಹೇಳ್ಬೇಕಂದ್ರೆ. ಇದು ಒಂದು ಲಾಸ್ಟ್ ಅದೊಂದು ತಗೊಂಡಿದ್ದಷ್ಟೇ ಆವತ್ತಿನ ದಿನ. ಅವರು ಕೂಡ ಫುಲ್ ಬ್ಯುಸಿಯಾಗಿ ಓಡಾಡೋದ್ರಲ್ಲೇ ಇರ್ತಾಯಿದ್ರು. ಅದಕ್ಕೋಸ್ಕರ ಆಮೇಲೆ ಮನೆಗೆ ಬಂದು ಸ್ವಲ್ಪ ಎಲ್ಲರೂ ರಿಲ್ಯಾಕ್ಸ್ ಮಾಡಿ ಫ್ರೆಶ್ ಅಪ್ ಆಗಿ ಇನ್ನು ನಾವು ಕೂಡ ಊರಿಗೆ ಬೇಕಿತ್ತು. ಅದಕ್ಕೋಸ್ಕರ ಎಲ್ಲರೂ ಕೂಡ ಹೊರಡುವಾಗ ಅಕ್ಕ ಮತ್ತು ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು, ಬಟ್ಟೆ ಕೊಟ್ಟು ಎಲ್ಲರಿಗೂ ಫೈನಲ್ ಆಗಿ ಕಳಿಸ್ಕೊಡ್ತಾಯಿದ್ರು. ಆ ಟೈಮಲ್ಲಿ ಈ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು. ಉಳಿದಿದ್ದು ಯಾವುದೂ ಜಾಸ್ತಿಯಾಗಿ ಮಾಡಿಲ್ಲ. ಬಟ್ ಆದರೂ ಕೂಡ ಇದು ಒಂದು ಕಂಪ್ಲೀಟ್ ವಿಡಿಯೋ ಕ್ಯಾಪ್ಚರಿಂಗ್ ಆಗಿದೆ. ನಮ್ಮ ಫಂಕ್ಷನ್ ಹೇಗಿತ್ತು ಏನು ಹೇಗಿತ್ತು ಅಂತೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಾಯಿತು ನಮಗೆ ಮಾತ್ರ. ಈಗೆಲ್ಲರೂ ಸೇರಿ ಹೊರಡ್ತಾ ಇದ್ದೀವಿ. ಹಾಗೆ ಕೆಲವೊಂದಿಷ್ಟು ಫೋಟೋಸು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಬೇಬೀಸ್ 2 ಕೂಡ ಮನೆಯಿಂದ ಹೊರಡುವಾಗ ಅವರ ಮೇಕಪ್ ಹೀಗಿತ್ತು. ಹೋಗಿದ ನಂತರ ಸ್ವಲ್ಪ ಅಲ್ಲಿಗೆ ಹೋಗಿ ಚೇಂಜ್ ಆದರು ಅವರು ಕೂಡ. ಆಮೇಲೆ ನಮ್ಮದು ಕೂಡ ಫ್ಯಾಮಿಲಿನಲ್ಲಿ ಎಲ್ಲರೂ ಒಂದೇ ಸೇಮ್ ಡ್ರೆಸ್ ಕೋಡ್ ಆಗಿತ್ತು. ಅಕ್ಕಂದು ನಮ್ಮದು ಎಲ್ಲದು ಕೂಡ ನಾವು ನಮ್ಮ ಫ್ಯಾಮಿಲಿ ಜೊತೆ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಸೇರಿ ಫೈನಲಿ ಸಕ್ಸೀಡು ಅನ್ನೋ ಥರ ನಾವು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಆ್ಯಂಡ್ ನೇಮ್ ರಿವೀಲಿಂಗ್ ವಿಡಿಯೋ ಯಾರೂ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ, ಸಿಗಲಿಲ್ಲ ಅದೊಂದು ಕ್ಲಿಪ್ಪಿಂಗ್ ನನಗೆ. ಜಸ್ಟ್ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಆಯಿತು ಚೆನ್ನಾಗಿ. ನಮ್ಮ ಬೇಬೀಸ್ 2 ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಈ ಥರ ಔಟ್ಫಿಟ್ಟಲ್ಲಿದ್ದರು. ನಮ್ಮ ಸಾತೊಂದು ಔಟ್ಫಿಟ್ ಈ ಥರ ಇತ್ತು ಅವತ್ತಿನ ದಿನದ್ದು. ಕಂಪ್ಲೀಟಾಗಿ ಪ್ರೋಗ್ರಾಮ್ ಇವೆಂಟ್ ಮುಗೀತು, ಚೆನ್ನಾಗಾಯಿತು. ಎಲ್ಲರೂ ರಿಟರ್ನ್ ಮತ್ತೆ ಮನೆಗೆ ಹೋಗ್ಬೇಕಾಯಿತು. ನಂದು ಮತ್ತು ಅಕ್ಕಂದು ಅವತ್ತಿನ ದಿನದ ಕಂಪ್ಲೀಟಾಗಿ ಮೇಕಪ್ಪು ಆಯಿತು, ಡ್ರೆಸ್ ಆಯಿತು, ಈ ರೀತಿ ಇತ್ತು. ಸೊ ಹೇಗೆ ಕಾಣಿಸ್ತಾ ಇದ್ದೀವಿ ಇಬ್ಬರು ಕೂಡ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಸಾರಿ ಬಂದುಬಿಟ್ಟು ನಮ್ಮದೇ ಸಮನ್ವಿ ಕಲೆಕ್ಷನ್ಸ್ದು ಮೈಸೂರು ಸಿಲ್ಕ್ ಸಾರಿನೇ ನಾವು ಅವತ್ತು ಚೂಸ್ ಮಾಡ್ಕೊಂಡಿದ್ದು. ಸೊ ಇಬ್ಬರದ್ದು ಕೂಡ ಒಂದೇ ಕಲರ್ ಕಾಂಬಿನೇಷನ್ನು, ಜೊತೆಗೆ ಒಂದೇ ಥರ ಮೇಕಪ್ ಇರಲಿ ಅಂತ ಹೇಳ್ಬಿಟ್ಟು ಒಂಥರ ಟ್ವಿನ್ನಿಂಗ್ ಪೇರ್ ಥರ ಮಾಡ್ಕೊಂಡಿದ್ವಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಕಂಪ್ಲೀಟಾಗಿ ತೋರಿಸ್ಲಿಕ್ಕಾಗಲಿಲ್ಲ ಡೀಟೇಲ್ಡಾಗಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಜಸ್ಟ್ ಇದೊಂದು ಲಾಸ್ಟ್ ಕೆಲವೊಂದಿಷ್ಟು ರೀಲ್ಸ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.